ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಲ್ಲ ಡೈಲಾಗ್ ಬರೆಯೋ ಟೈಮಲ್ಲಿ ಇದೇನು ಅನ್ಕೊಂಡಿರ್ಲಿಲ್ಲ. ಬಟ್ ಅದೇನು ಅವ್ರು ಸತ್ ಮೇಲೆ ಅದಕ್ಕೆ ಕೆಲವು ಡೈಲಾಗ್ಸ್ ಗಳೆಲ್ಲ ತುಂಬಾ ರಿಲೇಟೆಡ್ ಆಗಿದೆ. ಇದೊಂದೇ ಸಿನಿಮಾ ಅಲ್ಲ, ನಮ್ಮ ಅರಸುವಲ್ಲೂ ಕೂಡ ಅಜ್ಜಿ ಬಾಳೆಹಣ್ಣು ಸೀನಲ್ಲಿ ನಿಂಗೆ 100 ವರ್ಷ ಆಯ್ಸು ಅಂದಾಗ ನಂಗೆ ಅರ್ಧ ಇರ್ಲಿ ನಿನ್ಗೆ ಅರ್ಧ ಇಟ್ಕೊ ಅಂತ ಹೇಳ್ತಾರೆ. ಇದ್ರಲ್ಲೂ ಅಷ್ಟೇ 100 ವರ್ಷ ಚೆನ್ನಾಗಿರ್ಬೇಕು ಅನ್ನೋದು ಕೆಲವು ಡೈರೆಕ್ಟ್ ಅವರು ರಿಲೇಟೆಡ್ ಆಗಿದೆ. ಅದು ಒಂದ್ ಮನ್ಸಿಗೆ ಬೇಜಾರಾಗುತ್ತೆ, ಯಾಕಂದ್ರೆ ತುಂಬಾ ಮಿಸ್ ಮಾಡ್ತಿದ್ದೀನಿ. ನಾನು ಇವತ್ತು ನಿಮ್ ಮುಂದೆ ನಿಂತ್ಕೊಂಡು ಮಾತಾಡೋದ ಕಾರಣನೇ ಅವರು ಪಾರ್ವತಮ್ಮ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರ ಓಲ್ ಬ್ಯಾನರೇ ನಾನು ಇವತ್ತು ನಿರ್ದೇಶಕನಾಗಿ ನಿಮ್ ಮುಂದೆ ನಿಂತಿರೋದಕ್ಕೆ ಕಾರಣ. ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತೇನೆ, ಯಾಕಂದ್ರೆ ನಾನು ಅಪ್ಪು, ಆಕಾರ, ಅಭಿ ಮತ್ತೆ ವೀರ ಕನ್ನಡಿಗದಿಂದ ಅವ್ರ ಜೊತೆ ಇದ್ದೀನಿ ಫಸ್ಟ್ ಫಿಲಮ್ ಇಂದ. ಅದು ನನಗೆಲ್ಲೋ ತುಂಬಾ ಒಂಥರ ಫೀಲ್ ಆಗ್ತಾ ಇದೆ, ನೋವು ಆಗ್ತಾ ಇದೆ. ಆಮೇಲೆ ಕೆಲವು ಶಾರ್ಟ್ಸ್ ಎಲ್ಲ ನೋಡಿದಾಗ ನಾನು ಶೂಟಿಂಗ್ ಮಾಡಿದ್ರೆ ನನಗೆ ರಿಮೈಂಡ್ ಆಯ್ತು. ಅದು ಎಲ್ಲೋ ಒಂದ್ಸಲ ಕಣ್ಣೀರ್ ಬಂತು ನನಗೆ. ರಮ್ಯ ಅವ್ರ ಜೊತೆಲಿ ಮಾತಾಡುವಾಗ ಹೇಳಿದ್ರು, ಮಹೇಶ್ ಆ ಸೀನ್ ಅಲ್ಲಿ ನೀವು ಮಾಡಿದ ಜ್ಞಾಪಕ ಇದೆಯಾ, ನೋಡಿದ ತಕ್ಷಣ ಕಣ್ಣೀರ್ ಬಂತು ಅಂತ. ಪಾಪ ಅವರು ಅದೇ ಫೀಲ್ ಮಾಡಿದ್ರು. ನಮ್ಗೆ ತುಂಬಾ ಮಿಸ್ ಮಾಡ್ತಾ ಇದೀವಿ. ಬಟ್ ಸಿನಿಮಾ ತುಂಬಾ ಫ್ರೆಶ್ ಆಗಿದೆ, ಈಗ ಆಡಿಯನ್ಸ್ ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದಾರೆ. ಅದು ನನಗೆ ಸ್ವಲ್ಪ ಖುಷಿ, ಯಾಕಂದ್ರೆ 20 ವರ್ಷ ಆದ್ರೂ ಕೂಡ ಅದೇ ಒಂದು ಟ್ರೆಂಡ್ ಇಟ್ಕೊಂಡಿದೆ. ಆಮೇಲೆ ಅಪ್ಪು ಅವ್ರನ್ನ ಎಷ್ಟು ಜನ ಲವ್ ಮಾಡ್ತಾರೆ ಅನ್ನೋದು ಈ ಸಿನಿಮಾ ನೋಡಿದಾಗ ಗೊತ್ತಾಯ್ತು ನನಗೆ. ಅದೇ ಕೆಲವು ಡೈಲಾಗ್ಗಳು ಹೇಳ್ತಾರೆ ಅವರು, ಅದು 100 ವರ್ಷ ಮಾತಾಡೋದು ಅದೆಲ್ಲ, ಕೆಲವೆಲ್ಲ ಜೀವನದಲ್ಲಿ ಯಾವಾಗಲೂ ಪಾಸಿಟಿವ್ ಆಗಿರ್ಬೇಕು, ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು, ಬೇರೆ ಕೆಲಸ ಮಾಡ್ಬೇಕು, ಅವೆಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. 20 years ಬ್ಯಾಕ್ ಇಷ್ಟೇ ಸೇಮ್ ಕ್ರೇಜ್ ಇತ್ತು. ಏನಕ್ಕೆ ಅಂತಂದ್ರೆ ಪುನೀತ್ ರಾಜ್ಕುಮಾರ್ದು 5ನೇ ಸಿನಿಮಾ ಅದು, ನಂದು ಫಸ್ಟ್ ಡೆಬ್ಯೂ ಮೂವಿ. ನನಗೆ ಒಂಥರ ಹೆಸಿಟೇಷನ್, ಹೇಗಾಗುತ್ತೋ ಸಿನಿಮಾ ಅಂತ. ಬಟ್ ಜನ ಆಶೀರ್ವಾದ ಮಾಡಿ ಸೂಪರ್ ಹಿಟ್ ಮಾಡಿದ್ರು. ನಿಜವಾಗ್ಲೂ ಜನಗಳನ್ನ ನಾವು ಮರೆಯಕ್ಕಾಗಲ್ಲ, ಯಾಕಂದ್ರೆ ಅಲ್ಟಿಮೇಟ್ ರಿಸಲ್ಟ್ ಕೊಡೋದೇ ಆಡಿಯನ್ಸ್. ನಾನು ಇವತ್ತು ಡೈರೆಕ್ಟರ್ ಆಗಿದ್ದೀನಿ ಅನ್ನೋದು ಕಾರಣನೇ ಪುನೀತ್ ಅವರೇ ನನಗೆ ಆಫರ್ ಕೊಟ್ಟು, ಈ ಕತೆ ಚೆನ್ನಾಗಿದೆ ಮಹೇಶ್ ನೀವು ಮಾಡಿ ಅಂತ ನನಗೆ ಆಫರ್ ಕೊಟ್ರು. ನಾನು ತುಂಬಾ ಮಿಸ್ ಮಾಡ್ತಾ ಇದ್ದೀನಿ ನಾನು. ಇಲ್ಲ, ತುಂಬಾ ಜನ ನನಗೆ ಮೊನ್ನೆ ಇಂಟರ್ವ್ಯೂಸ್ ಅಲ್ಲೂ ನಿಮ್ ಚಾನೆಲ್ಗಳೆಲ್ಲ ಹೊರಗಡೆ ಎಲ್ಲ ಕೇಳಿದಾಗ, ಸರ್ ನೆಕ್ಸ್ಟ್ ಅರಸು ಮಾಡಿ ಅಂತ ಹೇಳಿದ್ರು. ಯಾಕಂದ್ರೆ ಅರಸು ಒಂದು ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾ. ರಮ್ಯಾ, ಮೀರಾ ಜಾಸ್ಮಿನ್, ಪುನೀತ್ ರಾಜ್ಕುಮಾರ್, ಆಮೇಲೆ ದರ್ಶನ್ ಅವರು ಮತ್ತೆ ಆದಿತ್ಯ ಅವರು ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರೆ, ಅದಕ್ಕೆ ಒಂದು ಬಿಗ್ ಸಿನಿಮಾ ಅದು. ಆಮೇಲೆ ಬಿಗ್ ಸ್ಕೇಲ್ ಅಲ್ಲಿ ಮಾಡಿರೋಂತ ಸಿನಿಮಾ ಅದು. ಫಾರಿನ್ ಅಲ್ಲಿ ಹೆಚ್ಚು ಕಮ್ಮಿ ಒಂದು 20-25 ದಿನ ಶೂಟಿಂಗ್ ಮಾಡಿದೀವಿ. ಆ ಸಿನಿಮಾನು ಕೂಡ ತುಂಬಾ ಜನ ಕೇಳ್ತಾ ಇದಾರೆ. ಗೊತ್ತಿಲ್ಲ ಅಶ್ವಿನಿ ಮೇಡಮ್ ಏನ್ ಡಿಸೈಡ್ ಮಾಡ್ತಾರೆ, ಅಲ್ಟಿಮೇಟ್ ಡಿಸಿಷನ್ ಅವ್ರದ್ದು. ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಮೇ ಬಿ ಅವ್ರು ಮಾಡ್ಬೋದು, ಅಲ್ಟಿಮೇಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಅಲ್ಟಿಮೇಟ್ ಡಿಸಿಷನ್ ಮೇಡಮ್ ಅಶ್ವಿನಿ ಮೇಡಮ್.